ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಾಮಾಜಿಕ ಭವಿಷ್ಯದಲ್ಲಿ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಬೆಳಗಾವಿ ಹಾಗೂ ನಮ್ಮ ಜಿಲ್ಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಎಲ್ಲ ಸಹಯೋಗದಲ್ಲಿ ಸರ್ಕಾರಿ ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಕಾರ್ಯದಡಿಯಲ್ಲಿ ಒಂದು ಪಾಲಕರ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ತಾ ಇನ್ನೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. सरस्वती नमस्कृत्यं वरदेकामूर्तिं विद्यारम्भं करिष्यामि सिद्धिर्भवतु विद्यार्थी देवತೆ ಸರಸ್ವತಿಯನ್ನು ಮಂಗಳಾರತಿ ಅಂತ ಇಂದಿನ ಈ ಕಾರ್ಯಕ್ರಮವನ್ನು ನಮ್ಮ 7ನೇ ತರಗತಿಯ ವಿದ್ಯಾರ್ಥಿನಿಯರಾದ ಕುಮಾರಿ ರೇಖಾ ಹಾಗೂ ಸಂಗಡಿಗರ ಪ್ರಾರ್ಥನಾ ಗೀತೆಯಲ್ಲಿ ಪ್ರಾರಂಭಿಸಿ. श्री नारायण पुरुषोत्तम गुरुनी सिद्ध बुद्धनी स्कंद विनायक सविता पावकनी ब्रह्ममज्जनी यौव शक्तिनी येसु पिता प्रभुनी रुद्र विष्णुनी रामकृष्णनी रहीमताऊनी वासुदेव को विश्वरूपनी चिदानंद हरिणी अद्वितीयनी अकार निर्भय आत्मलिंग शिवनी ओम तत्सत् श्री नारायणनि पुरुषोत्तम गुरुनि सिद्ध बुद्धनि स्कंद विनायक सविता पावकनि ಧನ್ಯವಾದಗಳು. ಈಗ ಸಂಜನಾ ಅಗತ್ಯಗಳಿಗೆ ಸ್ವಾಗತ ಮೂಲಕ वीणा से गुंजित ध्वनि मंगलम मन की वीणा से गुंजित ध्वनि मंगलम स्वागतम कैसा पावन सुहावन समय आज है आप आए अतिथियों के सरताज है देवकी बात पूजन करे आज हम स्वागतम मन की बगिया से हमने कलियां चुनी शब्द के फूलों से हमने माला बुनी स्वागतम ತಾಯಿ ಮತ್ತು ಭೂಮಿ ಸ್ವತಕ್ಕಿಂತ ಮಿಗಿಲು ಅಂತ ಹೇಳೋಣ. ಅದೇ ರೀತಿ ನಾವು ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಗೀತೆಯನ್ನ ಹಾಡಿ ಎಲ್ಲವೂ जय भारत जननीय तनुजाते जय हे कर्नाटक माते जय सुंदर नदिमल वदनाते जय हे रस ऋषिಗಳ ವೀಣೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವಣ್ಣಿನ ಗನಿಯೇ ರಾಘವ ಮನಸೂದನರವ ತರಸಿದ ಭಾರತ ಜನ
ಜನನಿಯ ತನು ಜಾತೆ ಜನನಿಯ ಜೋಗುಳವೇ ಜಗಕೋಶ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ ನಿರ್ಣಯ ಪದರಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಾರ್ಗದ ದಿವ್ಯಾರಣ್ಯ ರತ್ನ ಜಲಾಕ್ಷರಿ ಪುಣ್ಯ ಪಂಬಲ ಕುಮತಿ ಚೆನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಗೋಗಿಲೆಗಳ ಪುಣ್ಯ ರಾಮ ರಾಮಕ ರಾಮಾನಂದ ಕಬೀರದ ಭಾರತ ಜನನಿಯ ತನು ಜಾತೆ ಶೈಲಕ ವೈಸರ ನಾಡಿದ ನಾಡೆ ರಂಕಲನ ಕನರ ಮೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಕಂಗಳ ಸೆಳೆಯುವ ಲೋಟ ಎಂದು ಜಯಿಸಲು ಸಲ್ಮಾನ ಭಾರಸಿಗಳಿಗೆ ವಿದ್ಯಾನ ಜನಗಣ ಹೋಲುವ ದೊರೆಗಳ ರಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇದೀಗ ಇಂದಿನ ಸಭೆಯನ್ನು ಮುಗಿಸು ಅದರ ಮಹತ್ವವನ್ನು ಹೇಳ್ತಾ ಇದರಲ್ಲಿ ತಮ್ಮೆಲ್ಲರನ್ನ ಈ ಸಭೆಗೆ ಸ್ವಾಗತಿಸಿಕೊಳ್ಳಲು ಹೆಚ್ಚಿನ ಸ್ಥಾನಗಳನ್ನು ಶ್ರೀ ಆಗಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಸಾಮಾಜಿಕ ಸಂಶೋಧನೆ ನಿರ್ದೇಶನ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಬೆಳಗಾವಿ ಸತತವಾಗಿ 4 ದಿನದ ಶಾಲೆಯ ಪರಿಶೋಧನೆ ನಿಮಿತ್ತ ಇಲಾಖೆಯಿಂದ ಆಗಮಿಸಿದಂಥ ಅಧಿಕಾರಿಗಳನ್ನು ಸ್ವಾಗತಿಸುತ್ತಾ ಅದೇ ರೀತಿ ನಮ್ಮ ಶಾಲೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಲ್ಲ ಪಾಲಕ ವರ್ಗದವರನ್ನು ಸ್ವಾಗತಿಸುತ್ತಾ ಈಗಿನ ನಮ್ಮ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಶಾಲೆಗೆ ನಮ್ಮ ಕ್ಲಸ್ಟರಿನ ವಿದ್ಯಾರ್ಥಿಗಳಂತ ರಮೇಶ್ ಪಾಟೀಲ್ ಸರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿ ಎಲ್ಲ ಪಾಲಕರು ಮತ್ತು ಎಸ್ಡಿಎಂಸಿ ಸದಸ್ಯರು ಉಪಾಧ್ಯಕ್ಷರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಗ್ರಾಮ ಪಂಚಾಯತಿಯಿಂದ ಆಗಮಿಸಬೇಕಂತ ಇನ್ನೂ ಆಗಮಿಸಬೇಕಾಗಿದೆ. ಆದರೂ ಸ್ವಲ್ಪ ಅವರ ಅಡಚಣೆಯ ಸಂಬಂಧ ಬರಲಿಕ್ಕೆ ಆಗಿರುವುದಿಲ್ಲ. ಅವರು ಕಾರ್ಯಕ್ರಮವನ್ನು ಕಳಿಸಿಕೊಡ್ತೇವೆ ಅಂತ ಹೇಳಿದರು, ಬರ್ಬೋದು ಈಗ ಅವರನ್ನು ಸ್ವಾಗತಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಭೂತರಾದಂಥ ಅಧಿಕಾರಿಗಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಾನು 2 ಹಿತನುಡಿಗಳನ್ನು ಮಾಡಿದ್ದೇನೆ. ಈಗ ಲೆಕ್ಕ ಪರೀಕ್ಷೆಗೆ ಬಂದಂಥ 4 ಜನ ಸದಸ್ಯರಲ್ಲಿ ನಮ್ಮ ಶಾಲೆಗೆ 2 ಅಧಿಕಾರಿಗಳು ಬಂದಿದ್ದಾರೆ. ಅವರ ಮೇಲೆ ಒಬ್ಬರು ನುಗಲ್ ಅಧಿಕಾರಿಗಳು ಇರ್ತಾರೆ. ಅವರು ಸಮಯದ ಅಭಾವದಿಂದ ಅಥವಾ ಬೇರೆ ಕಡೆ ಕೆಲಸ ಇರುವುದರಿಂದ ಅವರು ಬೇರೆ ಕಡೆಗೆ ಹೋಗಿದ್ದರಿಂದ ಈಗ ನಮ್ಮ ಬಂದಂಥ ಪಾಲಕರಲ್ಲಿ ಒಬ್ಬರ ಅಧ್ಯಕ್ಷರನ್ನು ಮಾಡ್ತೀವಿ. ಅವರ ಅಲಪ ಬುರ್ಲೆ ಅವರು ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಂತ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ಈಗ ಮೊದಲಿಗೆ ತಾಯಿ ಸಪ್ತತಿ ಪೂಜೆಯನ್ನು ಎಲ್ಲರೂ ಸೇರಿ ನೆರವೇರಿಸಿಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ.
ಇವತ್ತು ಮಾಡಿಸಿದ್ದೇವೆ ಅವತ್ತು ಮನೆ ಕೇಳಿದೆವು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡ ಎಲ್ಲ ಗಣ್ಯರಿಗೂ ಆದರಿಗೂ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಶಾಲೆಯ ಪ್ರಸ್ತುತ ನಾಯಕ ಪಟೇಲ್ ಸರ್ ಅವರು ಈಗ ಅವರು ಮಾತನಾಡಿದ ಪತ್ರಕರ್ತರ ಶಾಲೆಯಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಅವರಿಗೆ ಕಂಡುವಂಥ ಅಂಶಗಳನ್ನು ಈಗ ಅವರು ತಮ್ಮ ವಾಸ್ತವಿಕ ಭಾಷಣದಲ್ಲಿ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ವಿನಂತಿಸುತ್ತೇನೆ ಅವರು ಪ್ರಾಸ್ತಾವಿಕ. ಎಲ್ಲರಿಗೂ ನಮಸ್ಕಾರ. ನಾನು ರಾಯಪುರ ಪಟೇಲ್ ತಾಲೂಕು ಪಂಚಾಯತಿ ಗ್ರಾಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪ್ರಚೋದನೆ ಶಾಲಾ ಸಭೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪ್ರಚೋದನೆ ಮತ್ತು ಇದು ಈ ಊರಿನ ಮರಾಠಿ ಮತ್ತು ಮಾಧ್ಯಮಿಕ ಬ್ರಿಟಿಷ್ ಕಾಲದಿಂದ ಪ್ರಾರಂಭವಾಗಿದ್ದು ಕನ್ನಡಿಗರಿಗೆ ಹಿರಿಯರು ಮರಾಠಿಯನ್ನು ಕಲಿಯುತ್ತಿದ್ದಾರೆ. ಕಾಲಕ್ರಮೇಣ ಕನ್ನಡ ಶಾಲೆ ಅಗತ್ಯ, ಕನ್ನಡದಲ್ಲಿ ಶಿಕ್ಷಣ ಅಗತ್ಯ ಎಂಬುದನ್ನು ಅರಿತ ಕನ್ನಡಿಗ ಜನರು ಒಟ್ಟಾಗಿ ಸಭೆಗಳನ್ನು ನಡೆಸಿ ಒಮ್ಮತ ತೀರ್ಮಾನದೊಂದಿಗೆ ಸಂಘ ಸ್ಥಾಪನೆ ಮಾಡಿ ಮೊದಲಿಗೆ ಜಾವಳಿಯಲ್ಲಿ ಕನ್ನಡ ಶಾಲೆಯನ್ನು 1990ರಲ್ಲಿ ಪ್ರಾರಂಭಿಸಿದರು. ನಂತರ ಶ್ರೀ ಲಕ್ಷ್ಮೀ ಗುಡಿಗಳಲ್ಲಿ ತರಗತಿಗಳನ್ನು ನಡೆಸಿದರು. ಈ ಸ್ಥಳಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಪಡೆಯಲು ತೊಂದರೆ ಆಗುತ್ತಿರುವುದರಿಂದ ಗಮನಿಸಿ ಸಂಘದವರು ಊರಿನ ಶ್ರೀಮಂತ ಜನರಲ್ಲಿ ಸಹಾಯ ಕೇಂದ್ರ ಶ್ರೀ ರುದ್ರಗೌಡ ಶಿವನಗೌಡ ಪಾಟೀಲ್ ಇವರು ತಮ್ಮ ಜಮೀನನ್ನು ದಾನ ರೂಪದಲ್ಲಿ ನೀಡಿದರು. ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಾಗ 1993ರಲ್ಲಿ 2 ಕೊಠಡಿಗಳನ್ನು ಮಂಜೂರು ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಯಿತು. ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ಊರಿನ ಹಿರಿಯರು ಪಂಚರು ಸೇರಿ ಮರಾಠಿ ಶಾಲೆ 2 ಕೋಣೆಗಳನ್ನು ಬಿಟ್ಟು ಕೊಡಲು ತಿಳಿಸಿದಾಗ ಸಹಕರಿಸಿದ ಅವರು 2 ಕೋಣೆಗಳನ್ನು ಕೊಟ್ಟಿರ್ತಾರೆ. ಆದರೆ ಮಕ್ಕಳ ಸಂಖ್ಯೆ ಅಧಿಕವಾದ್ದರಿಂದ
2 ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ. ಒಟ್ಟಾರೆ ಕನ್ನಡ ಶಾಲೆಯಲ್ಲಿ ಈಗ ಸದ್ಯ 165 ಮಕ್ಕಳು ಕಲಿತಿದ್ದಾರೆ. ಯೋಜನೆಯ ಉದ್ದೇಶ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು, ಶಾಲಾ ಶಿಕ್ಷಣದ ಸಾಮಾಜಿಕ ಮತ್ತು ಒಳಲಿಂಗ ಸಮಾನತೆ ಹೋಗಲಾಡಿಸುವುದು, ಶಾಲಾ ಶಿಕ್ಷಣದಲ್ಲಿ ಎಲ್ಲ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆ ಖಚಿತಪಡಿಸುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳು ಕಾಯ್ದೆ 2009 ಅನುಷ್ಠಾನ ರಾಜ್ಯಗಳಲ್ಲಿ ಬೆಂಬಲಿಸುವುದು, ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಯಾಗಿ NCERT ಹಾಗೂ ರಾಜ್ಯ ಶಿಕ್ಷಣ ಸಂಸ್ಥೆಗಳ ಮತ್ತು ಡಯಟ್ ಅನ್ನು ಬಲಪಡಿಸುವುದು, ಉನ್ನತೀಕರಿಸುವುದು, ಸಮುದಾಯ ಸಹಭಾಗಿತ್ವ ಶಾಲೆಗಳಿಂದ ಹೊರಗಿರುವ ಮಕ್ಕಳು ಶಾಲೆಗೆ ತರುವುದು, ಕಂಡು ಬಂದ ಗುಣಾತ್ಮಕ ಅಂಶಗಳು 1 ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಸೂಕ್ತ ಪಠ್ಯಪುಸ್ತಕ ಸಮವಸ್ತ್ರವನ್ನು ನೀಡುತ್ತಾರೆ. ಶಾಲಾ ಶಿಕ್ಷಕರು ನಿಯಮಿತವಾಗಿ ಹಾಜರಾತಿ ಉತ್ತಮವಾಗಿದೆ. ಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆಯಲ್ಲಿ ಸಂವಿಧಾನ ಪೀಠಿಕೆ ಇರುತ್ತಾರೆ. ಪ್ರಾರ್ಥನೆ ಸಮಯದಲ್ಲಿ ರಸಪ್ರಶ್ನೆ ಮತ್ತು ಪಂಚಾಂಗ ಇರುತ್ತಾರೆ. ಶಾಲಾ ಹಂತದಲ್ಲಿ ಮಕ್ಕಳಿಗೆ ಊಟ ಮಾಡಲು 150 ರೋಟು ಮತ್ತು ಪ್ಲೇಟ್ ಇರುತ್ತವೆ. ಶಾಲಾ ಹಂತದಲ್ಲಿ ಕುಟುಂಬ ಶಿಕ್ಷೆ ಶಿಲಾಪೇಟೆ ಇರುತ್ತದೆ. ಶೇಂಗಾ ಚಕ್ಕಿ ಪ್ರಮಾಣವು 35 ಗ್ರಾಂ ಇರುತ್ತದೆ. ಶಾಲಾ ಹಂತದಲ್ಲಿ ಶುದ್ಧ ಕುಡಿಯುವ ನೀರಿನ ಮಕ್ಕಳಿಗೆ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲಾ ಹಂತದಲ್ಲಿ ಆಟದ ಸಾಮಗ್ರಿಗಳು ಇರುತ್ತವೆ. ಕಂಡು ಬಂದ ಗುಣಾತ್ಮಕ ಅಂಶಗಳು ಕನ್ನಡದಲ್ಲಿ ಸರಿಯಾಗಿ 5, 6 ಮತ್ತು 7ನೇ ತರಗತಿ ಕೆಲವೊಂದು ಮಕ್ಕಳಿಗೆ ತಮ್ಮ ಹೆಸರು ಮತ್ತು ತಂದೆ ಹೆಸರು ಓದಲು ಮತ್ತು ಬರೆಯಲು. ಶಾಲಾ ಹಂತದಲ್ಲಿ ಪ್ರೊಜೆಕ್ಟ್ ಇರುವುದಿಲ್ಲ. ಶಾಲಾ ಹಂತದ ಅಡಿಗೆ ಕೋಣೆ ಚಿಕ್ಕದಾಗಿರುತ್ತದೆ ಮತ್ತು ವ್ಯವಸ್ಥಿತವಾಗಿ ಇರುವುದಿಲ್ಲ. ಶಾಲಾ ಹಂತದಲ್ಲಿ ಡಿಜಿಟಲ್ ಇರುವುದಿಲ್ಲ. ಶಾಲಾ ಹಂತದಲ್ಲಿ ವಿಜ್ಞಾನ ಕಿಟ್ಸ್ ಮತ್ತು ಕಂಪ್ಯೂಟರ್ ಲಭ್ಯ ಇರುವುದಿಲ್ಲ. ಶಾಲಾ ಹಂತದಲ್ಲಿ ಆಟದ ಮೈದಾನ ಇರುವುದಿಲ್ಲ. ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ಇರುವುದಿಲ್ಲ. ಶಾಲಾ ಹಂತದಲ್ಲಿ ಶಾಲೆಯ ಸುತ್ತು ಆವರಣಗಳು ಇರುವುದಿಲ್ಲ. ಶಾಲಾ ಹಂತದಲ್ಲಿ ದಾಸ್ತಾನು ಕೊಠಡಿ ಇರುವುದಿಲ್ಲ. ಶಾಲಾ ಹಂತದಲ್ಲಿ ಶಾಲೆ 1 ರಿಂದ 7ನೇ ತರಗತಿವರೆಗೆ ಇರುತ್ತದೆ. ಆದರೆ ವರ್ಗ ಕೋಣೆಗಳು 3 ಮಾತ್ರ ಇರುತ್ತವೆ. 2 ಕೊಠಡಿಗಳು ಮರಾಠಿ ಶಾಲೆಗಳಾಗಿರುತ್ತವೆ. 6 ಮತ್ತು 7ನೇ ತರಗತಿಗಳಲ್ಲಿ ತಗಡಿನ ಶೆಡ್ನಲ್ಲಿ ಪಾಠ ಬೋಧನೆ ನಡೆಯುತ್ತವೆ. ಮಳೆ ಭೇಟಿ ಸಂದರ್ಭದಲ್ಲಿ ಕಂಡು ಬಂದ ಅಂಶಗಳು ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡುತ್ತಾರೆ ತಿಳಿಸಿದರು. ಶಾಲೆಯ ಮಕ್ಕಳು ಶಾಲೆಯ ವ್ಯವಸ್ಥೆಯನ್ನು ತಿಳಿಸಿದರು. ಮಕ್ಕಳ ಬಗ್ಗೆ ಶಿಕ್ಷಣದ ಗಮನ ಹೆಚ್ಚು ನೀಡುವುದು ತಿಳಿಸಿದರು. ಹೋಮ್ವರ್ಕ್ ಶಾಲೆಯಲ್ಲಿ ಚೆಕ್ ಮಾಡುವುದನ್ನು ತಿಳಿಸಿದರು. ಸಾಮಾಜಿಕ ಪರಿಶೋಧನೆ ಕಂಡು ಬಂದ ಪ್ರಮುಖ ಅಂಶಗಳು 2022-23ನೇ ಸಾಲಿನ ದಾಖಲಾತಿ 168 ಇದ್ದು ಎಲ್ಲಾ ಮಕ್ಕಳಿಗೆ ಸುಸ್ವಾಕ್ಸ್ ವಿತರಣೆ ಮಾಡಿರುತ್ತಾರೆ. 2022-23, 23-24, 24-25 ಎಲ್ಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಸುಸ್ವಾಕ್ಸ್ ವಿತರಣೆ ಮಾಡಿರುತ್ತಾರೆ. ಅಡಿಗೆ ಸಹಾಯಕ ಸಿಬ್ಬಂದಿ ಈಗಿನ ವೇತನ ಸಾಲುತ್ತದೆ ಹೆಚ್ಚಿಗೆ ವೇತನ ನೀಡುವುದನ್ನು ತಿಳಿಸಿದರು. 2022 ಮತ್ತು 24ರವರೆಗೆ ಒಟ್ಟು ಶಿಶುವಿನ ಮಕ್ಕಳ ಸಂಖ್ಯೆ 21 ಮಕ್ಕಳು ಇರುತ್ತವೆ. ಆ ಮಕ್ಕಳು ಎಲ್ಲ ಬೇರೆ ಶಾಲೆಗೆ ದಾಖಲಾಗಿರುತ್ತವೆ. ಶಿಕ್ಷಕರು ಟ್ರಾನ್ಸ್ಫರ್ ಆಗಿರುತ್ತಾರೆ. ಆದರೆ STS ಅವರ ಮಾಹಿತಿ ಇರುತ್ತದೆ. ಶ್ರೀಮತಿ ಸುವರ್ಣ ಸಿದ್ದಯ್ಯ ಹಿರೇಮಠ್ ಬೇರೆ ಶಾಲೆಗೆ ವರ್ಗಾವಣೆ ಆಗಿರುತ್ತಾರೆ. 2 ಶಿಕ್ಷಕರು ನಿವೃತ್ತಿಯಾಗಿರುತ್ತಾರೆ. ಆದರೆ STS ನಲ್ಲಿ ನಿರ್ವಹಿಸಲು ಇರುತ್ತದೆ. ಶ್ರೀಮತಿ ಪ್ರಫುಲ್ಲ ಬಾಳಪ್ಪ ಪಣೇಕರ್ ನಿವೃತ್ತರಾಗಿರುತ್ತಾರೆ. ಶ್ರೀಮತಿ ವಿಶಾಲಾಕ್ಷಿ ಪ್ರಕಲ್ಪ ರಾವಲ್ 2022-23ನೇ ಸಾಲಿನ ಅನುದಾನಗಳಿಗೆ ಪ್ರಾರಂಭಿಕ ಶುಲ್ಕ 44,292, ಶಾಲಾ ಅನುದಾನ 7,500, ಸುಸ್ವಾಕ್ಸ್ ಅನುದಾನ 44,545, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 8,000, ಬ್ಯಾಂಕ್ ಬಡ್ಡಿ ಜಮಾ 1,414, ಒಟ್ಟು ಮೊತ್ತ 1,05,751. ಅದರಲ್ಲಿ ಬಳಿಕಾದ ವಿವರಣೆ ಸುಸ್ವಾಕ್ಸ್ ಅನುದಾನ ವೆಚ್ಚ 44,545, ಯೋಜನಾ ಬಿಲ್ ಇರುವುದಿಲ್ಲ. ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 8,000, ಇತರೆ ಖರ್ಚು 1,423. ಇಒ ಮತ್ತು BRC ಅವರ ಖಾತೆಗೆ ವರ್ಗಾವಣೆ 42,928, ಒಟ್ಟು ಮೊತ್ತ 1,04,396, ಒಟ್ಟು ಉಳಿದ ಮೊತ್ತ 1,355. 2023-24ನೇ ಸಾಲಿನ ಅನುದಾನ ಬಳಕೆ ವಿವರಣೆ ಪ್ರಾರಂಭಿಕ ಶುಲ್ಕ 1,355, ಸುಸ್ವಾಕ್ಸ್ ಅನುದಾನ 46,695, ಶಾಲಾ ಅನುದಾನ 25,000, ಒಟ್ಟು 62,500, STMC ತರಬೇತಿ 500, ವಿದ್ಯಾರ್ಥಿ ಬ್ಯಾನರ್ 500, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 23,643, ಇತರೆ ಬ್ಯಾಂಕ್ ಬಡ್ಡಿ ಜಮಾ 996. 2023-24ರಲ್ಲಿ ಬಳಿಕಾದ ವಿವರ ಸುಸ್ವಾಕ್ಸ್ ಅನುದಾನ ವೆಚ್ಚ 46,430, ಶಾಲಾ ಅನುದಾನ ವೆಚ್ಚ 66,500, STMC ತರಬೇತಿ 500, ವಿದ್ಯಾರ್ಥಿ ಬ್ಯಾನರ್ 500,
ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ ವೆಚ್ಚ 23,643, ಒಟ್ಟು ಮೊತ್ತ 1,33,573, ಒಟ್ಟು ಉಳಿದ ಮೊತ್ತ 2,616, 2024-25 ಸಾಲಿನ ಅನುದಾನ ವಿವರಣೆ. ಪ್ರಾರಂಭಿಕ ಶುಲ್ಕ 2,616, ಸುಸ್ವಚ್ಛ ಅನುದಾನ 43,915, ಕುಡಿಯುವ ನೀರು ಮತ್ತು ಶೌಚಾಲಯ 1,670, ಶೌಚಾಲಯ ಅನುದಾನ 13,118, ಗ್ರಂಥಾಲಯ ಅನುದಾನ 6,500, ಯುಟೈಸ್ ಪ್ಲಸ್ ಅನುದಾನ 16, ಬ್ಯಾಂಕ್ ಬಡ್ಡಿ ಜಮಾ 291, ಒಟ್ಟು ಮೊತ್ತ 69,660. ಅದರಲ್ಲಿ ಬಳಕೆಯಾದ ವಿವರ: ಸುಸ್ವಚ್ಛ ಅನುದಾನ 43,915, ಗ್ರಂಥಾಲಯ ಅನುದಾನ 6,500, ಕುಡಿಯುವ ನೀರು ಮತ್ತು ಶೌಚಾಲಯ 14,735, ಯುಟೈಸ್ ಪ್ಲಸ್ ಅನುದಾನ 16,000, ಒಟ್ಟು ಮೊತ್ತ 66,750, ಒಟ್ಟು ಉಳಿದ ಮೊತ್ತ 2,910. ಇದರಲ್ಲಿ ಏನು ಸಮಸ್ಯೆ ಇದ್ರೆ ಕೇಳ್ಬೋದು. ಈಗ ಅನುದಾನ ಶಾಲೆ ಮಕ್ಕಳ ಬಗ್ಗೆ ಆಗ್ತದೆ ಏನೈತೆ ಕೇಳ್ಬೋದು. ಈಗ 4 ದಿನದ ಅವಧಿಯಲ್ಲಿ ಈಗ ಸರ್ ನಿಮ್ಗೆ ಎಲ್ಲರೂ ಅವರಿಗೆ ಓದಿ ಹೇಳಿದ್ರು. ಏನು ಹೇಳಿದ್ರು ಅವರು? ಮೂಲತಃ ಶಾಲೆ ಚಾಲೋ ಯಾವ ರೀತಿ ಆಯಿತು ಇದರಿಂದ ಹಿಡ್ಕೊಂಡು 1990 ಇಸ್ವಿಯಿಂದ ಆ ಶಾಲೆ ಎಲ್ಲಿತ್ತು, ಶಾಲೆ ಯಾವ ರೀತಿ ನಿರ್ಮಾಣ ಆಯಿತು, ಏನು ಎಲ್ಲ ಅನುಭವ ಸಮಾಜದವರು ಸಂಘ ಸಂಸ್ಥೆಗಳು ಎಲ್ಲ ಕೂತ್ಕೊಂಡು ನಮ್ಮ ಊರಾಗ ಒಂದು ಕನ್ನಡ ಶಾಲೆ ತೆರೆಯೋಣ ಅಂತೇಳಿ ಒಂದು ಅಭಿಪ್ರಾಯ ಬಂದು ಎಲ್ಲ ಗುಡಿ ಆಗಲಿ ಚಾವಡಿ ಆಗಲಿ ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ರು ಅಂತೆಲ್ಲ ಓದಿ ಹೇಳಿದ್ರು. ಅದೇ ರೀತಿ ಅವರು 3 ವರ್ಷದ ಈಗ ಲೆಕ್ಕ ಪರೀಕ್ಷೆಗಳು ನಿಮಗೆ ಓದಿ ಹೇಳಿದ್ರು. ಇದ್ರಾಗ ಏನಾದರೂ ಕೇಳಬೇಕಾದ್ರೆ ನಿಮಗೆ ಏನಾದರೂ ಯಾರಿಗೆ ಡೌಟ್ ಇದ್ರೆ ಆಮೇಲೆ ಮಕ್ಕಳು ಅವ್ರ ಮನೆಗಳಿಗೆ ನಮ್ಗೆ ಗೊತ್ತಿದ್ದಾಗ ನಿಮ್ಮ ಮನೆಗಳಿಗೆ ಕಟ್ಟಿಕೊಟ್ಟು ಬಂದಿದ್ದಾರೆ. ಎಷ್ಟು ಮನೆ ಕಟ್ಟಿಕೊಟ್ಟಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಕೆಲವೊಂದು ಪಾಯಿಂಟ್ ಅವರು ಏನು ಹೇಳಿದ್ರೆ ಅದು ಇದ್ರಾಗ ಬರೋದಕ್ಕೆ ನಿಮ್ಗೆ ಮತ್ತೊಮ್ಮೆ ಅವರು ಓದಿ ಹೇಳಿದ್ದಾರೆ. ನಿಮಗೆ ಏನು ಸಮಸ್ಯೆ ಐತಿ ಅಥವಾ ಏನು ಕೇಳಬೇಕಾಗೈತಿ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀನಿ. ಯಾರು ಭಯ ಪಡ್ಬೇಡ್ರಿ, ಅಂಜಬೇಡ್ರಿ. ಏನು ಕೇಳಬೇಕಾಗಿತ್ತು ನೇರವಾಗಿ ಕೇಳ್ರಿ. ಮಕ್ಕಳ ಶಿಕ್ಷಣ ಬಗ್ಗೆ ಸಮಗ್ರವಾಗಿ ಎಲ್ಲರೂ ಯಾರು ಏನು ಕೇಳಬೇಕು ಕೇಳ್ರಿ. ಏನು ಸಮಸ್ಯೆ ಕೇಳ್ರಿ, ಯಾರು ಮನುಷ್ಯ ಕೇಳ್ರಿ ಕೇಳ್ರಿ. ಏನ ಭಯ ಪಡ್ಬೇಡ್ರಿ. ನಾವು ಮಾಡೋದು ಯಾರಿಗೆ ಮಕ್ಕಳ ಸಂಬಂಧ, ನೀವು ಮಾಡೋದು ಯಾರಿಗೆ ಮಕ್ಕಳ ಸಂಬಂಧ. ಅಷ್ಟ ಶಾಲೆಯ ಸರ್ವಾಗಿನ ಅಭಿವೃದ್ಧಿ ಆಗಬೇಕು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒಂದೇ ಉದ್ದೇಶ. ಕೇಳ್ರಿ ಕೇಳ್ರಿ ಕೇಳ್ರಿ. ಸರಿ, ನಿಮ್ಮ ಪಾಯಿಂಟ್ ಸರಿ ಇದೆ. ಈಗ ಇದ್ರಾಗ ಓದಿದ್ ಕೇಳಿದ್ರಿ ನೀವು, ಗ್ರಂಥಾಲಯಕ್ಕೆ ಏನ್ ಬೇಕ್ರಿ, ವಾಚನಾಲಯ ಕೊಠಡಿ ಬೇಕು. ಹೌದಾ? ಇವಾಗ ಹೇಳಿದಾರೆ, ಈಗ ಓದಿ ಹೇಳಿದಾರೆ ವಾಚನಾಲಯ ಕೊಠಡಿ ಬರ್ದಿದ್ದಾರೆ. ಈಗ ನಾವು ಆಕ್ಷೇಪಣೆ ಹಾಕಿದೀವಿ. ಏನು ಅದು ಸ್ಯಾಂಕ್ಷನ್ ಐತಂದ್ರೆ ನಿಮ್ಮ ಊರಾಗ ಕಟ್ಟಡ ಜಾಗ ನಿಂತ್ಕೊಡ್ರಿ ನಮ್ಗೆ. ಹೌದಿಲ್ರಿ? ಮೇನ್ ಹೇಳಿದ್ರು ನಿಮ್ಮ ಊರಾಗ ಜಾಗ ಸಮಸ್ಯೆ ಐತೆ. ನಾವು ಯೋಜನೆಗಳನ್ನು ತರ್ಬೋದು, ಅಧಿಕಾರಿಗಳಾಗಲಿ ನಾವೇನೋ ಕಷ್ಟಪಟ್ಟು ತರ್ಬೋದ್ರಿ. ಯೋಜನೆಗಳು ತರ್ತೇವೆ, ನಾವು ಎಲ್ಲ ಸರ್ಕಾರದಿಂದ ತರ್ತೇವೆ, ತರ್ತೇವೆ. ಜಾಗ ಜಾಗ ಕೊಡ್ತಾರೆ. ಹೌದ್ರಿ? ಆಯ್ತು. ಈಗ ಒಂದು ಪಾಯಿಂಟ್ ಹೇಳ್ತೀನಿ, ಚರ್ಚೆ ಕೇಳಿ ಮತ್ತೆ ಕೇಳಿ. ಗ್ರಾಮ ಪಂಚಾಯತ್ ಗ್ರಂಥಾಲಯ ಕಟ್ಟಿದಂತ ಗ್ರಾಮ ಪಂಚಾಯತ್ ಸಂಬಂಧ ಇಲ್ಲ. ಓದ್ಬೇಕು, ಗೊತ್ತಾಯ್ತಾ? ಒಂದೊಂದು ಕ್ಲಾಸನ್ನ ಒಂದೊಂದು ಅವಧಿ ಬಿಡ್ತೀವಿ ನಾವು. ಬಟ್ ನಮ್ಮ ಶಾಲೆ ಒಳಗೆ ಹೇಳ್ರಿ ಅದು ಕಟ್ಟಡವೂ ಇಲ್ಲ.
परंतु शाळेत राहिलं तर चांगलं असतं. शाळेत मुलं येतात, मुलं बघतात. तुमच्या मना बरोबर आहे ಅಲ್ಲ ಸರ್, ಈಗ ನಮ್ಗೆ ಗ್ರಂಥಾಲಯ ಬೇಕು. ಅದನ್ನ ಮುಖ್ಯ ಮಾಡಿ ಒಂದು ಕೊಠಡಿ ಇಲ್ಲ. ಅದಕ್ಕೆ ಕೊಡಿ ಗೊತ್ತಲ್ಲ, ಅದಕ್ಕೆ ಮುಖ್ಯ ಮಾಡಿ ಒಂದು ಬರೋದು. ಗ್ರಂಥಾಲಯ ಮಾಡಿ ಹುಡುಗರಿಗೆ ಕನ್ನಡ ಓದಕ್ ಬರ್ಬೇಕಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೋಡಂತೆ ಹುಡುಗರಿಗೆ ಸರ್ ಓದಿ ಹೇಳ್ರಲ್ರಿ ಕನ್ನಡ ಓದಕ ಬರ್ಬಾರ್ದ್ರಿ. ಇದು ಗ್ರಂಥಾಲಯ ಇದು ಒಂದ್ ಏನು ಉಪಯೋಗ ಐತ್ರಿ. ನಿಮ್ ಪ್ರಶ್ನೆ ಅತಿ ಉತ್ತಮವಾದ ಪ್ರಶ್ನೆ ಇದೆ. ಅದು ಟೀಚರ್ ಪ್ರಾಬ್ಲಮ್ ಅಥವಾ ಮಕ್ಕಳ ಪ್ರಾಬ್ಲಮ್ ರೀ ಅದು. ಏನಿದೆ ರೀ, ಎಲ್ಲಾ ಮಕ್ಕಳಿಗೂ ಸರಿ ಸಮಾನವಾದಂತ ಬುದ್ಧಿ ಇರಂಗಿಲ್ಲ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ರಿ, ಮೇನ್ ಬೇಸಿಕ್ ಫೌಂಡೇಶನ್ ದಿಂದ ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಗಟ್ಟಿ ಆಗ್ತಾವಲ್ಲ, ಕೆಲವೊಂದು ಕಟ್ಟಡ ಆಗ್ತದೆ, ಅದು ಇದಾಗಿದೆ. ಈಗ ಏನಿದೆ ರೀ, ಆ ಮಕ್ಕಳಿಗೆ ನಾವು ಸ್ಪೆಷಲ್ ಕ್ಲಾಸ್ ಚಾಲೂ ಮಾಡೇನ್ರಿ. ಏನು ಈಗ ಇನ್ನೊಂದು 2-3 ತಿಂಗಳ ಅವಧಿ ಇದೆ ರೀ ಎಕ್ಸಾಮ್. ಅಲ್ಲಿವರೆಗೆ ಇಂಪ್ರೂವ್ ಮಾಡ್ತೇನೆ ನಾನು. ನಮ್ಮ ಟೀಚರ್ಸ್ ಕೂಡ ನಾನು ಹೇಳಿದ್ದೀನಿ, ಇದ್ರ ಮುಂದೆ ಏನ್ರಿ ಇಂಪ್ರೂವ್ ಆಗ್ತೈತಿ. ನಿಮಗೆ ಮುಂದಿನ ತಿಂಗಳು ನಾನು ಮೀಟಿಂಗ್ ಕರಿತೀನಿ. ಏನ್ರಿ ನಿಮ್ಮ ಮಕ್ಕಳು ನೀವು ಅಭ್ಯಾಸವನ್ನು ಚೆಕ್ ಮಾಡಿ ಏನ್ರಿ ನನಗೆ ನೀವು ರಿಪ್ಲೈ ಕೊಡಬೇಕು. ಸರ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕರೆಕ್ಟ್ ನಾನು ಆ ಟೈಮಲ್ಲಿ ನಿಮ್ಗೆ ಸಿಗ್ತೈತಿ. ಸರ್ ನಾ ಹೇಳಿದ ಪ್ರಶ್ನೆಗೆ ನೀವು ಮಾಡಿದ್ರಂತ ಅಪ್ರಿಷಿಯೇಟ್ ಮಾಡಿದ್ರೆ ಭಾಳ ಚಲೋ. ಮತ್ತು ನಾವು ಪಟ್ಟಂಥ ಅಭ್ಯಾಸಗಳನ್ನು ಮಕ್ಕಳ ಮನ್ಯಾಗ ಮಾಡ್ತಾರೆ ನೋಡ್ಬೇಕು ನೀವು. ಒಂದನೇ ಪಾಯಿಂಟ್ ನಾವು ಹಾಕಿರ್ತೀವಿ. ಈ ಉಡಾಳ ಮಕ್ಕಳು ಏನು ಮಾಡ್ತಾರೆ, ಟೀಚರ್ ಹೇಳಿಲ್ಲ, ಸರ್ ಹೇಳಿಲ್ಲ, ಅದು ನಿಮ್ಗೆ ಗೊತ್ತಿದೆ. ವಾಟ್ಸಪ್ಗೆ ಹಾಕಿದ್ರೆ ಸರ್ ಮೊಬೈಲ್ ಕ್ಯಾಕ್ ಹಾಕ್ತಾ ಇದ್ದಾರೆ, ಅದು ಪ್ರಶ್ನೆ ಕೇಳಿದ್ರು. ನಾವು ಯಾಕೆ ಹೇಳ್ತೀವಿ, ಇವ್ರು ವಾಟ್ಸಪ್ ಯಾಕೆ ಹಾಕಿರ್ತೀವಿ ಅಂದ್ರೆ ಇವ್ರು ಬರ್ಕೊಂಡಿದ್ದು ನಾವು ಬರಕ್ಕೆ ಹೇಳ್ತೀವಿ. ಅವ್ರು ಬರ್ಕೊಂಡ್ರೆ ಬಿಟ್ಟಿಲ್ಲ ಅನ್ನೋದು ಟೀಚರ್ ನೋಡ್ತಾರೆ ಅನ್ನೋದು ನಮಗೂ ಕನ್ಫರ್ಮ್ ಇಲ್ಲ. ಇದು ನಾನು ಸ್ವಲ್ಪ ಎಲ್ಲ ಕಡೆ ಅಡ್ಡಾಡ್ಬೇಕಾದ್ರಿಂದ ಸಮಯದ ಅಭಾವದಿಂದ ನೋಡಿಲ್ಲ. ಈಗ ನಾನು ಸ್ಪೆಷಲ್ ಆಗಿ ಅವ್ರಿಗೆ ಲಕ್ಷ ಕೊಡ್ತಾ ಇದ್ದೇನೆ. ನೀವು ಹೇಳಿ ಕರೆಕ್ಟ್ ಇದೆ. ಇವತ್ತಿಂದ ಆಗಲಿ ನಾಳೆದಾರೆ, ಇವತ್ತೊಂದು ದಿವಸ ಹೋಗ್ತಾರೆ. ಈಗ ನಾಳೆದ ಈಗ 4 ದಿವಸ ಆಗ್ತದೆ ಸ್ಪೆಷಲ್ ಕ್ಲಾಸ್ ಚಾಲೂ ಮಾಡಿ 5, 6, 7 ಕೂರ್ಸಲು ಚಾಲೂ ಮಾಡಿ. ಅದ್ರಾಗ ಯಾರು ಓದಕ್ಕೆ ಬರೋಲ್ಲ, ಅದ್ರಾಗ ಯಾರು ಓದಕ್ಕೆ ಬರೋಲ್ಲ, ಅದ್ರಾಗ ಯಾರು ಓದು. ನನಗೇನು ಬೇಕಾಗಿದೆ ಸ್ಪಷ್ಟವಾಗಿ ಕನ್ನಡ, ಆಮೇಲೆ ಸರಳ ಗಣಿತ, ಇದಿಷ್ಟು ಕಾಲ ಬರಬೇಕಾಗಿತ್ತು ಅಷ್ಟೇ. ಮತ್ತು 7ನೇ ಹುಡುಗರಿಂದ ಸ್ಪೆಷಲ್ ಹೇಳಿ ಇನ್ನೊಂದು 3 ವರ್ಷ ಅವರು ಹೈಸ್ಕೂಲ್ ಹೋದ್ರೆ ಅದ್ರ ಸ್ಟಾಪ್ ಏನಿದೆ A to Z ಇಂಗ್ಲೀಷ್ ಒಳಗೆ ಹೋಗ್ತಿರ್ತೈತಲ್ಲ. ನನಗೇನಾಗಬೇಕಾಗಿತ್ತು, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು. ಕನ್ನಡ ಜೊತೆ ಇಂಗ್ಲೀಷ್ ಇಂಪ್ರೂವ್ಮೆಂಟ್. ಇವ್ರು ಇನ್ನೂ ಮಾತೃಭಾಷೆನ ಬರ್ತಾ ಇಲ್ಲ. ಅಲ್ಲ ಸರ್, ಇವ್ರು ಕನ್ನಡ ಬರುವಾದ್ರೆ ಹೈಸ್ಕೂಲ್ದಾಗ ಅವ್ರು ಅಡ್ಮಿಷನ್ ತಗೋರ್ವರೆಗೆ ಮಾತೃಭಾಷೆನ ಬರ್ತಾ ಇಲ್ಲ, ಮಾತೃಭಾಷೆನ ಬರ್ತಾ ಇಲ್ಲ. ಏನು ಅದಕ್ಕೆ ಸ್ವಲ್ಪ ಇನ್ನೊಂದು 2-3 ತಿಂಗಳು ನಾವು ಇಂಪ್ರೂವ್ ಮಾಡ್ತೀವಿ ಅಂತ ನಿಮಗೆ ವಿಶ್ವಾಸನ ನಾನು ಹೇಳ್ತೀನಿ. ನೆಕ್ಸ್ಟ್ ಮೀಟಿಂಗ್ದಾಗ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಿದ್ರೆ ನೆಕ್ಸ್ಟ್ ಪಾಯಿಂಟ್ ಕೇಳಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಕೆ ಮತ್ತೇನಿಲ್ಲ. ಓಕೆ ಸರ್, ಮಾಡೋಣ ಸರ್. ಮಾಡಿದ ಹುಡುಗರ್ರಿ ಟೀಚರ್ಗಳ ಸಿಗ್ನೇಚರ್ ಇರಂಗಿಲ್ಲ, ಹುಡುಗರ್ ಸಿಗ್ನೇಚರ್ ಇರ್ತಾವ್ರಿ. ಅದಕ್ಕೆ ಏನ್ ಮಾಡೋದ್ರಿ, ಹುಡುಗರ ಅಭ್ಯಾಸ ಮಾಡಿದ್ರು ಹಂಗ ಇರ್ತಾವ್ರಿ, ಮಾಡಿದ್ರು ಹಂಗ ಇರ್ತಾವ್ರಿ. ಅಣ್ಣಂತೆ ಹುಡುಗಿದ್ರಿ, ಅಣ್ಣಂತೆ ಹುಡುಗಿದ್ರಿ ಸಿಗ್ನೇಚರ್ ಟೀಚರ್ ಮಾಡಿದ ಹುಡುಗರ್ರಿ. ಈಗ ಎಲ್ಲಾ ಹುಡುಗರು ಒಂದಕ್ಕ ಓದಾಕ್ ಬರಂಗಿದ್ರೆ ಒಂದ್ ಓದಾಕ್ ಬಂದಿರ್ತೇವೆ. ಆ ಹುಡುಗರ್ದ ಅಭ್ಯಾಸ ನಮ್ಮ ಮನ್ಯಾಗ ಕಲ್ಸಿದ್ರು ಅವ್ರ ಸಿಗ್ನೇಚರ್ ಇರಂಗಿಲ್ಲ. ಟೀಚರ್ ಹೋದ್ರಿ ಹುಡುಗರ್ ಸಿಗ್ನೇಚರ್ ನಾ ಹೇಳತ್ತೇನೆ ಕೇಳ್ತಾರೆ, ಹುಡುಗರ್ ಸಿಗ್ನೇಚರ್ ಇರ್ತೈತಿ. ಆಗ ಮೊದ್ಲು 2 ತಿಂಗಳು ನಿಂತು ಬಂದ್ ನಾ ಹುಡುಗರಿಗೆ ಹೇಳಿ ಹೋಗಿನ್ರಿ, ನಾ ಟೀಚರ್ಗೆ ಅವ್ರ ಟೀಚರ್ಗೆ ಹೇಳಿ ಹೋಗಿನ್ರಿ. ಅವ್ರಿಗೆ ಸಿಗ್ನೇಚರ್ ಹುಡುಗರ್ 4 ಬುಕ್ನ್ಯಾಗ ಸಿಗ್ನೇಚರ್ ಐತ್ರಿ, ಟೀಚರ್ ಸಿಗ್ನೇಚರ್ ಒಟ್ಟ ಇಲ್ರಿ, ಹುಡುಗರ್ದನೆ ಸಿಗ್ನೇಚರ್ ಐತ್ರಿ. ಮಾಡಿ ಹುಡುಗರನ್ನು ಕಲ್ಯ ಹುಡುಗರ್ಗೇನು ಟೀಚರ್ ಸಿಗ್ನೇಚರ್ ಇಲ್ಲ. ಮತ್ತ ಅವ್ರು ಹುಡುಗರ್ದ ಅಂತ ಓದಾಕ್ ಬರ್ವಾತ ಹೇಳಿ ಅವ್ರ ಬೇರೆ ಅವ್ರಿಗೆ ಅವ್ರು ಹೇಳಿದ್ರೆ ಈಗ 2ನೇ ತಿಂಗಳಿಗೆ ಓದಾಕ್ ಬರ್ತೈತೆ ಅಂದ್ರೆ ಅವ್ರ ಸಿಗ್ನೇಚರ್ ಬೇಕ್ರಿ. ಟೀಚರ್ ಹೋದ ಎಷ್ಟ್ ಅಭ್ಯಾಸ ಮಾಡಿದಾವ್ ಅನ್ನೋದು ಗೊತ್ತಬೇಕ್ರಿ, ಇಲ್ಲ ಅನ್ನೋದು ಗೊತ್ತಬೇಕ್ರಲ್ಲ. ಹುಡುಗರು ಏನ್ ಮಾಡ್ತಾವ್ರಿ, ಸಹಿ ಹಾಕ್ಬಿಡ್ತಾವ್ರಿ. ಅವ್ರ ಮಾಡಿ ಟೀಚರ್ ಹೋಗ್ರೆ ಸಿಗ್ನೇಚರ್ ಟೀಚರ್ಗಳು ಏನ್ ಮಾಡ್ತಾರಲ್ಲ ನಮ್ಗೆ ಸಿಗ್ನೇಚರ್ ಮಾಡ್ಬಿಡತ್ತಾರ. ಈಗ 2 ತಿಂಗಳು ಬಂದ್ ಹೋಗಿ ಹೇಳಿ ಹೋಗಿನ್ರಿ ನಾ. 2ನೇ ಕ್ಲಾಸ್ ಹುಡುಗರಿಗೆ ಪೈಲ ಆದ್ರೂ ಸರ್ ಹೋಮ್ವರ್ಕ್ ಸಹಿತ ಬೇರೆ ಕ್ಲಾಸ್ ಹುಡುಗರು ಹಾಕೊಡ್ತಿದ್ರು. ಹಾಕೊಡ್ತಾರ, ಅದು ಹಾಕೊಟ್ಟಾರ. ನಮ್ಮ ಹುಡುಗರು ನಾನು ಗ್ರೂಪ್ ಕ್ಲಾಸ್ ಮೆಸೇಜ್ ಹಾಕಿದ್ರೆ ಅದು ಬಂದ್ ಹಾಕಿದ್ರು. ನಾನು 2 ಸಲ ಬಂದ್ ಹೇಳಿ ಹೋಗ್ಯೇನ್ರಿ ಟೀಚರ್ಗಳಿಗೆ, 2 ಸಲ ಬಂದ್ ಹೇಳಿ ಹೋಗ್ಯೇನ್ರಿ ನಾ. ಹುಡುಗರ್ರಿ ಎಲ್ಲಾ ಹಾಕೊಡತ್ತಾರ್ರಿ ಬುಕ್ನ್ಯಾಗ್ರಿ, ಮತ್ ಟೀಚರ್ಗಳು ಹಾಕೊಟ್ಟಿದ್ದು ಅಷ್ಟ ಹಾಕೋಬ ಅಂತ ನಮ್ಗೆ ಸುಖೇನ್ರಿ. ಹಿಂದಿನ ಈಗ 2 ತಿಂಗಳು ಹಿಂದೇಳಿ ಬಂದಿದ್ರೆ ಅವಾಗಿಂದ ಬೇಕಾದ್ರೆ ಟೀಚರ್ ಸಿಗ್ನೇಚರ್ ಬೇಡ ಆಯ್ತು, ಬೇಡ ಆಯ್ತು. ನಾ ಹೇಳಿ ಬಂದ್ ಓದಿಲ್ಲ ಟೀಚರ್ ಸಿಗ್ನೇಚರ್ ಬಿಡ್ತೈತಿ. ಹಣ ತಗ ಬೇಡ ಬೇಡಾಕಿಲ್ರಿ. ಸರಿ ಈಗ ಆಯ್ತು. ಪ್ರಶ್ನೆನೂ ಅವ್ರ ಹೇಳಿದ್ರು, ಅದು ನಾ ಹೇಳಿ ಓದಿದ್ದಾನೆ ಸಿಗ್ನೇಚರ್ ಪೈಲ ಬೇಡ. ಆಯ್ತಾಯ್ತು. ನಿಮ್ಮ ಪ್ರಶ್ನೆನೂ ಒಳ್ಳೆದಿದೆ ರೀ, ಉತ್ತರನೂ ಒಳ್ಳೆದಿದೆ.
ಕರೆಕ್ಟ್ ಇದೆ ನೀವು ಹೇಳೋದು. ನಿಮ್ಮ ಕ್ಲಾಸ್ ಕಷ್ಟ ಹೇಳಿಲ್ಲ ನೀವು. ನಮ್ಮ ಕ್ಲಾಸ್ ಅಷ್ಟೇ ಅಲ್ಲ ರೀ, ನಿಮ್ಮ ಕ್ಲಾಸ್ ಕಷ್ಟ ಅಲ್ಲ. ಇದು ಎಲ್ಲಾ ಕ್ಲಾಸ್ಗೆ ಒಳ್ಳೆಯದು. ವಿಶೇಷವಾಗಿ ಈ ರೀತಿಯಾಗಿ ಎಲ್ಲಾ ಪಾಲಕರನ್ನು ಜಾಗೃತರಾಗಿ ನಮ್ಮ ಹತ್ರ ಬಂದು ನೀವು ಕೇಳಿದ್ದೆ ಆತಂತಂದ್ರ ನಮಗೂ ನಮ್ಮ ತಪ್ಪುಗಳು ಗೊತ್ತಾಗ ಯಾರು ಪರ್ಫೆಕ್ಟ್ ಅಲ್ರಿ, ಯಾರು ಪರ್ಫೆಕ್ಟ್ ಅಲ್ಲ. ಹೌದಲ್ರಿ? ಈಗ ಈ ಟೀಚರ್ ಬೇರೆ ಆ ಟೀಚರ್ ಬೇರೆ, ಕಲಿಸುವಂತ ವಿಧಾನಗಳು ಬೇರೆ ಇರ್ತಾವ್ರಿ. ಅವ್ರ ಟೀಚರ್ಗಳು ಅಲ್ಲ, ಇವ್ರು ಕಲಿಸುವಂತ ವಿಧಾನ ಬೇರೆ, ಅವ್ರು ಕಲಿಸುವಂತ ವಿಧಾನ ಬೇರೆ, ಅವ್ರು ಕಲಿಸುವಂತ ವಿಧಾನ ಬೇರೆ. ಮಕ್ಕಳ ಸಂಖ್ಯೆ ಹೆಚ್ಚಿತ್ತು ಸರ್. ಮೇಡಮ್ ಇಲ್ರಿ, ಕಲಿಸುವಂತ ವಿಧಾನಗಳು ಬೇರೆ ಆದಾಗ ನೀವು ಏನ್ ಮಾಡ್ತೀರಂತಂದ್ರೆ ನಿಮ್ಮ ಮಕ್ಕಳನ್ನ ನೀವು ಮಾಡ್ತಾ ಇರ್ತೀರಲ್ಲ, ನಿಜವಾಗಿಯೂ ನಾವು ಅಪ್ರಿಸಿಯೇಷನ್ ಮಾಡಲೇಬೇಕು. ಈ ರೀತಿ ಎಲ್ಲರೂ ಸಹ ಜಾಗೃತರಾಗಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಡೈರೆಕ್ಟ್ ಆಗಿ ನೀವು ಮಕ್ಕಳು ಇರ್ತಾವ, ನಿಮ್ ಜವಾಬ್ದಾರಿ ಅವರು ವರ್ಗ ಶಿಕ್ಷಕರು ಸಹ ಡೈರೆಕ್ಟ್ ನೀವು ಎನಿ ಟೈಮ್ ಅಪ್ರೋಚ್ ಏನೇ ಸಮಸ್ಯೆ ಇದ್ರು ಕೇಳ್ಕೋರಿ. ಅದಕ್ಕೆ ಅವ್ರ ಏನಾದ್ರೂ ಅವ್ರ ಕಡೆಯಿಂದ ತಪ್ಪು ಮಾಹಿತಿ ನಿಮ್ಗೆ ಬರ್ತಂತಂದ್ರ ಹೆಡ್ ಮಾಸ್ಟರ್ ಇರ್ತಾರ, ಅವ್ರಿಗೆ ಹೇಳ್ರಿ. ಹೌದಿಲ್ರಿ? ಅವ್ರ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ಹೆಡ್ ಮಾಸ್ಟರ್ಗೆ ಹೇಳ್ರಿ. ಅದು ನಿಮ್ಮ ಕಡೆಯಿಂದ ಬಂತ್ರಿ. ಈಗಾಗಲೇ ಅವ್ರು ಸೈನ್ ಆಗಬೇಕಂತೀವಿ, ಪರಿವರ್ತನೆ ಆಯ್ತಲ್ರಿ. ಅದಕ್ಕಾಗಿ ನಿಮ್ಮಿಂದ ಆ ರೀತಿ ಬೇಕು ನಮಗೆ ಸರ್ಕಾರ. ನಿಜವಾಗಿ ಗೊತ್ತಾಗ ಧನ್ಯವಾದಗಳು. ಸಮಸ್ಯೆ ಆಗಾಯ್ತು ಸರ್, ನೀವೇನ್ ಮಾಡ್ತೀರ? ಏನ್ ಸಮಸ್ಯೆ ದೂರ ಆಗೈತೆ ನೀನು ಕನಸರಿ ಹೊರಗೆ ಅಂದ್ರೆ ನೀರು ಬಿದ್ದ ಎಲ್ಲ ಬೇಕಾಗಿಲ್ಲ ಕೆಟ್ಟಿದ್ದಾವ್ರಿ. ನಾವು ಹುಡುಗರು ಸಾಲಿ ಕಳ್ಸೋ ಬೇಡ ಅಂತ ಏನ್ ಸಮಸ್ಯೆ ನೋಡ್ರಿ, ನಮ್ಗೆ ಗೊತ್ತಿಲ್ಲ ಅವ್ರು ಏನೂ ಇಲ್ಲ ನಮಗೆ. ಹಂಗ ಒಂದು ಹೊರಗೆ ತಿಂದು ಬಂತು. ಈ ಕಡೆ ನಾವು ಹೋಗುವಾಗ ಮಕ್ಕಳು ಭೇಟಿ ಆಗ್ಯಾರ. ಅವ್ರಿಗೆ ಊಟಕ್ಕೆ ಬರೋ ಟೈಮ್ನಾಗೂ ಭೇಟಿ ಆಗ್ಯಾರ. ಅವ್ರು ಕೇಳಿ ಹೋಗ್ಯಾರ, ಈ ಕಡೆ ಬಂದಿರಿ ಈಗ ಅಂತ ಹೇಳಿ ಊಟಕ್ಕೆ ಬರ್ತೀವಿ ಅಂತ ಹೇಳ್ಯಾರ. ಒಂದೇ ಪಾಯಿಂಟ್. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅವ್ರು ಕೊಡ್ತಾರೆ. ಆಮೇಲೆ ಈಗ ನೀವೇನಕ್ಕೆ ಪ್ರಶ್ನೆ ಕೇಳಿದ್ರಲ್ಲ, ಈಗ ಜಯರಾಮ್ ಗುರ್ಲಿ ಅವರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಇದೇ ರೂಮ್ನಾಗ ಅವರಿಗೆ ಊಟದ ಮಕ್ಕಳಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಟೈಮ್ದಾಗ ಊಟಕ್ಕೆ ತೊಂದರೆ ಆಗ್ತಾ ಇದೆ, ನೀವು ಇಲ್ಲಿ ಅಡುಗೆ ಮಾಡ್ಕೊಡ್ರಿ, ಇಲ್ಲಿದ್ದವು ತಾನು ಬಳಸ್ರಿ ಅಂತ ಕೇಳಿದ್ರು. ಅವ್ರು ಹೇಳಿದ್ರು. ಈಗ ಅವ್ರನ್ನ ಕರಿತೀನಿ, 3 ಮಂದಿ ಅಡುಗೆ ಅವ್ರನ್ನ ಕರಿತೀನಿ. ಈಗ ನೀವೇನು ಫೈನಲ್ ಮಾಡ್ತಿರಲ್ಲ ನೀವು ಮಾಡ್ರಿ. ನಾವಂತ ಈಗ ಆಲ್ರೆಡಿ ಎಲ್ಲ ಅದು ವಿಷಯ ಹೇಳಿದೇವಿ, ತಿಳಿಸಿದ್ದೇವೆ. ಈಗ ನಮ್ಮ ಮಕ್ಕಳು ಎಕ್ಸ್ಟ್ರಾ ಸಿಗ್ಲಿನೂ ತೊಗೊಂಬಂದಿದ್ವಿ. ಏನು ಅಲ್ಲಿ ಸಾಹಿತ್ಯಗಳು ನಮ್ಮ ಕಡೆ ಇದಾವೆ. ಅದಕ್ಕೆ ನೀವು ಏನು ನಿರ್ಣಯ ಕೊಡಿ. ನೀವು ಅದಕ್ಕೆ ಈಗ ನೀವು ಎಷ್ಟು ಮೆಂಬರ್ ಇರ್ರಿ, ಪಾಲಕರು ಇರ್ರಿ, ನೀವೇನು ಕೂಡ ವಾರ್ನಿಂಗ್ ಮಾಡಿ ಅಲ್ಲೇ ಅಡಿಗೆ ಮಾಡೋದು ಹಾಕಂತ ಹೇಳ್ರಿ. ನೀವು ನಾನು ಹೇಳ್ತೀನಿ, ಈಗ ಕ್ವಶನ್ ಕೇಳಿದ್ರೆ ನೀವು ಏನ್ ಕೇಳಿದ್ ಕರೆಕ್ಟ್ ಐತ್ರಿ. ಈಗ 3 ಜನ ಅಡಿಗೆ ಮಾಡೋದಾರ, 3 ಜನ ಅಡಿಗೆ ಮಾಡೋದಾರು ನಾವು ಮಾತಾಡಿದ್ವಿ. ಈಗ ನಮ್ ಕಡೆ ಐತಿ. ಈಗ ಅದ್ರೊಳಗೆ ಹೆಂಗೈತಿ, ಈಗ ಮೀಟಿಂಗ್ ಮಾಡೋದೇ ಈ ಕಡೆ ಯಾವ್ದ ನಿರ್ಣಯ ಮಾಡೋದೈತಿ. ನಾವು ಏನಂದ್ರೆ ಮ್ಯಾಗ ಒಬ್ರು ಮಾಡಕ್ ಹೋಗೋದೈತಿ, ಯಾಕಂದ್ರೆ ಮಕ್ಕಳು ಕಡಿಮೆ ಅದ. ಇಲ್ಲಿ ಮಕ್ಕಳು ಹೆಚ್ಚಾಗ್ತಾರೆ ಸರ್ ಸಂಖ್ಯೆ. ಅದಕ್ಕೆ ಇಲ್ಲಿ ಇಬ್ಬರನ್ನ ಬಿಟ್ಟು ಒಬ್ಬರದ್ದು ಡೈಲಿ ಒಬ್ಬೊಬ್ಬರು ಅಲ್ಲಿ ನಾವು ಅವ್ರಿಗೆ ಅಡಿಗೆ ಮಾಡಕ್ ಅಲ್ಲಿ ಮಾಡ್ಸೋದೈತಿ. ಅಲ್ಲಿ ಸ್ವಲ್ಪ ಏನಂದ್ರೆ ನಮ್ಗೆ ನೀರಿಂದ ವ್ಯವಸ್ಥೆ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡ್ಕೊಕ್ ಇಲ್ಲ. ಸ್ವಲ್ಪ ಟೈಮ್ ಸಿಕ್ಕಂದ್ರೆ ನೀರಿನ ಅವಶ್ಯಕತೆ ಮಾಡಿಬಿಟ್ರೆ ಅವ್ರಿಗೆ ಅದನ್ನ ಅಲ್ಲೇ ಅಡಿಗೆ ಮಾಡಕ್ ನಾವು ವ್ಯವಸ್ಥೆ ಮಾಡಿದ್ವಿ. ನಮಗೂ ಬಂದ್ರಿ ಕಂಪ್ಲೀಟ್ ಬಂದವ್ರಿ. ಅಲ್ಲಿಂದ ಬರುವಾಗ ಗಾಡಿ ಮೇಲೆ ಹತ್ತಿ ತ್ರಿಬಲ್ ಶೀಟ್ ಬಂದ್ ಸ್ವಲ್ಪ ಇದಾಗ್ಯಾರ ಅದಕ್ಕೆ ನಮಗೂ ಕಂಪ್ಲೀಟ್ ಬಂದಾವ. ನಾವು ಅದನ್ನ ನಾನು ಆ ಹುಡುಗರಿಗೆ ಭೇಟಿಯಾದಾಗ ಕೇಳ್ಕೊಂಡು ಇನ್ನೊಂದ್ಸಲ ನಿಮ್ ಶಾಲೆಗೆ ಬಂದಾಗ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಆ ಹುಡುಗರು ಯಾವತ್ತನ ಅಲ್ಲಿ ಹೇಳ್ಬಂದಿ. ನಾನು ಹೇಳ್ಬಂದೇನ್ರಿ. ಒಂದೇ ಏನಂತಂದ್ರೆ ನನಗೆ ಈಗಾಗಲೇ 2 ಕ್ಲಸ್ಟರ್ ಜವಾಬ್ದಾರಿ ಇರೋದ್ರಿಂದ ಕನ್ನಡಕ್ಕೆ ಅಷ್ಟ ಅಲ್ಲದೆ ಕನ್ನಡ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ನನಗೆ ಇತ್ತು. ಆದ್ದರಿಂದ ನಿಮ್ ಶಾಲೆಗೆ ತಕ್ಷಣ ಬರಕ್ಕಾಗಲಿಲ್ಲ. ಬಂದ